ಸರ್ಕಾರಿ ಸಭೆಯಲ್ಲಿ ಸಿಎಂ ಗಂಡನಿಗೆ ಏನ್ ಕೆಲಸ? ವಿವಾದದಲ್ಲಿ ಸಿಲುಕಿದ ದೆಹಲಿ ಸಿಎಂ ರೇಖಾ ಗುಪ್ತಾ. ಗಂಡನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ರೇಖಾ ಗುಪ್ತಾ ಸಭೆ. 4 ಗೋಡೆಯ ಒಳಗೆ ಮಾತ್ರ ಗಂಡ ಹೆಂಡತಿ. ಸದನದಲ್ಲೂ ಬಂದು ಗಂಡ ಪಕ್ಕದಲ್ಲೇ ನಿಂತ್ಕೊಂಡು ನುಲಿಯಕ್ಕೇನದು ಸಂಸಾರದ ಕಟ್ಟೆ ಕೆಟ್ಟೋಯ್ತಾ? ಗಂಡನನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ರೇಖಾ ಗುಪ್ತಾ ಸಭೆಗೆ ಎಂಟ್ರಿ. ಶಾಲಿಮಾರ್ ಬಾಗ್ ಕ್ಷೇತ್ರದ ಅಭಿವೃದ್ಧಿ ಸಭೆಯಲ್ಲಿ ಭಾಗಿ. ಸಿಎಂ ರೇಖಾ ಗುಪ್ತಾ ಪತಿ ಮನೀಶ್ ಉದ್ಯಮಿಯೂ ಹೌದು. ಸಿಎಂ ರೇಖಾ ಗುಪ್ತಾ ವಿರುದ್ಧ ಮುಗಿಬಿದ್ದ ಆಪ್ ಮತ್ತು ಕಾಂಗ್ರೆಸ್. ಸರ್ಕಾರಿ ಸಭೆಗಳಲ್ಲಿ ಸಿಎಂ ಗಂಡನಿಗೆ ಏನ್ ಕೆಲಸ? ವಿವಾದದಲ್ಲಿ ಸಿಲುಕಿದ ದೆಹಲಿ ಸಿಎಂ ರೇಖಾ ಗುಪ್ತಾ. ಸದನದಲ್ಲಿ ಸೆಷನ್ ನಡೀತಿರ್ಬೇಕಾದ್ರೆ ಸಿದ್ದರಾಮಯ್ಯನವರು ಕೂತ್ಕೊಳ್ಳೋ ಜಾಗದಲ್ಲಿ ಪಕ್ಕದಲ್ಲೇ ಒಂದು ಪ್ಲಾಸ್ಟಿಕ್ ಚೇರ್ ಇಟ್ಟು ಪಾರ್ವತಕ್ಕನ್ನ ಕೂರಿಸಿದ್ರೆ ಹೆಂಗಿರುತ್ತೆ? ಸೊ ಹಂಗೆ ಆಗಿರೋದು. ದೆಹಲಿಯ ನೂತನ ಸಿಎಂ ರೇಖಾ ಗುಪ್ತಾ, ಬಿಜೆಪಿಯ ಸಿಎಂ, ಬಿಸ್ನೆಸ್ ಮ್ಯಾನ್ ಗಂಡ. ಸರ್ಕಾರಿ ಸಭೆಯಲ್ಲಿ ಗಂಡನ ಪಕ್ಕದಲ್ಲೇ ಕೂರಿಸ್ಕೊಂಡಿರೋದು. ಸರ್ಕಾರಿ ಎಸ್ಕಾರ್ಟ್ಗಳನ್ನು ನೀಡಲಾಗಿರುತ್ತೆ ಸಿಎಂ ಅವರಿಗೆ. ಗಂಡನಿಗೇನು ಕೆಲಸ ಅನ್ನೋದು ಅಲ್ಲಿ ಪ್ರಶ್ನೆ. ವಿಪಕ್ಷದವರು ಅಲ್ಲಿ ಈಗ ವಿರೋಧ ಪಕ್ಷದಲ್ಲಿ ಆಪ್ ಇದೆ. ಆಪ್ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಪರಿಪೂರ್ಣ ರಾಜ್ಯವಲ್ಲದ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ದೆಹಲಿಯ ವಿರೋಧ ಪಕ್ಷದ ಆಪ್ ಜೊತೆಗೆ ಖಾತೆಯನ್ನೇ ತೆರೆಯದ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ ಕೂಡ ಇದನ್ನು ಖಂಡತುಂಡವಾಗಿ ಖಂಡಿಸ್ತಾ ಇದೆ. ಸರ್ಕಾರಿ ಸಭೆಗಳಲ್ಲಿ ರೇಖಾ ಗುಪ್ತರ ಪಕ್ಕದಲ್ಲಿ ಗಂಡನಿಗೇನಿತ್ತು ಕೆಲಸ ಅಂಥೇಳಿ ಮೂದಲಿಸುವಿಕೆ, ಟೀಕಾ ಪ್ರಹಾರಗಳು ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.